Hello my dear friends and my dear students, welcome to our YouTube channel Civil with Sudhir. So this is a very special class for all the students who are writing the PWD exams, and this class is dedication to all the students who are writing the PWD exams. And today's class we are discussing the slope deflection method, right? So we will discuss what are the importance of slope deflection and how to find out the continuous beam using the deflection angle method. So if you are first visiting to our YouTube channel, make sure that you already subscribe and make sure you already join our Telegram channel Civil with Sudhir. Okay, so let's start today's the important method, that is a slope deflection method. If you are not, just watch our video from previous classes. Please, in the I button I have given the link. You can go from you can watch from there. Okay, let's start today's first class. Today's topic is slope deflection slope deflection method. So slope deflection method andre eno first artha madಕೊಳ್ಳೋಣ. So this method is based on the stiffness approach. I already explained what you mean by stiffness approach. Using the displacement or using the moments produced at that point, will calculate the different moments. Okay, stiffness approach, and basic unknowns are taken as joint displacement. Right, so basic unknowns are taken as joint displacement. Adannu ನಾವು theta and delta ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. So this is the main method, that is a stiffness approach and basic unknowns as a joint displacement. To find the unknowns, joint displacement, joint moment equilibrium na ತಗೋತಾರೆ. Joint moment equilibrium conditions and shear equations are written, and the joint moment in members are found by force displacement relations called slope deflection equations. ಗೊತ್ತಾಯ್ತಾ? Slope deflection equations ಅಂತ ಅಂತೀವಿ ಅದಕ್ಕೆ. Slope deflection equations. Slope deflection equations ಬರಬೇಕಂದ್ರೆ ಏನು ಹೇಳ್ತಾ ಇದ್ರು ಅಂದ್ರೆ, ಅನ್ನೋನ್ಸ್ ನ ಫೈಂಡ್ ಔಟ್ ಮಾಡೋದಿದೆ ನಮಗೆ. ಯಾವ್ದು? ಜಾಯಿಂಟ್ ಅನ್ನೋನ್ಸ್, ಜಾಯಿಂಟ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಫ್ಲೆಕ್ಷನ್ಸ್ ಅಂತ ಅಂತೀವಿ. ಸೊ ಜಾಯಿಂಟ್ ಡಿಸ್ಪ್ಲೇಸ್ಮೆಂಟ್ ನ ಫೈಂಡ್ ಔಟ್ ಮಾಡೋಕ್ಕೆ ಏನ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ, ರೈಟ್, ಸೊ ಟು ಫೈಂಡ್ ದ ಅನ್ನೋನ್ ಆಫ್ ಜಾಯಿಂಟ್ ಮೂಮೆಂಟ್ ಇಕ್ವಿಲಿಬ್ರಿಯಂ ಕಂಡೀಷನ್ಸ್, ಜಾಯಿಂಟ್ ಮೂಮೆಂಟ್ ಇಕ್ವಿಲಿಬ್ರಿಯಂ ಬೇಕು. ಜಾಯಿಂಟ್ ಮೂಮೆಂಟ್ ಇಕ್ವಿಲಿಬ್ರಿಯಂ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಬೇಕು? ಅಂಡ್ ಶಿಯರ್ ಇಕ್ವೇಶನ್ಸ್ ಬೇಕು ನಮಗೆ. ಶಿಯರ್ ಇಕ್ವೇಶನ್ಸ್, right, and the joint movement in members. Joint movement in members. ಗೊತ್ತಾಯ್ತಾ? ಇವು ಮೂರನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಸಿಗುತ್ತೆ. ರೈಟ್, ಸೊ ಅದೇ ಇಕ್ವೇಶನ್ಸ್ ನ ತಗೊಂಡ್ಬಿಟ್ಟು ನಾವು ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಯೂಸ್ ಮಾಡಿಬಿಟ್ಟು ಏನೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಟೀಟಾ ಮತ್ತೆ ಡೆಲ್ಟಾನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇನ್ ದಿಸ್ ಮೆಥಡ್ ಡಿಫಾರ್ಮೇಶನ್ ಡ್ಯೂ ಟು ಬೆಂಡಿಂಗ್ ಆರ್ ಓನ್ಲಿ ಕನ್ಸಿಡರ್ಡ್. ಓನ್ಲಿ ಡಿಫಾರ್ಮೇಶನ್ ಡ್ಯೂ ಟು ಬೆಂಡಿಂಗ್. ಈ ತರ ಬೆಂಡ್ ಆಗಿದೆ ಇವಾಗ ಈ ಬೀಮ್, ಈ ಸಪೋರ್ಟ್ ಈ ತರ ಇದೆ ಅಂದ್ರೆ, ಈ ತರ ಬೆಂಡ್ ಆಗಿದೆ ಅಂದ್ರೆ ಓನ್ಲಿ ಬೆಂಡಿಂಗ್ ವಿಲ್ ಕನ್ಸಿಡರ್, ಅಂಡ್ ಎಕ್ಸಿಯಲ್ ಡಿಫಾರ್ಮೇಶನ್ ಆರ್ ನೆಗ್ಲೆಕ್ಟೆಡ್. ಎಕ್ಸಿಯಲ್ ಡಿಫಾರ್ಮೇಶನ್ ಏನಿರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ. ಸ್ಟಿಫ್ನೆಸ್ ಅಪ್ರೋಚ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ರೈಟ್, ಸ್ಟಿಫ್ನೆಸ್ ಅಪ್ರೋಚ್ ಅಂದ್ರೆ ಏನು, ಅದು ಯಾವ ತರ ಫೈಂಡ್ ಔಟ್ ಮಾಡಬೇಕು, ಯಾವ್ದ್ರಲ್ಲಿ ಹೇಳಿದೆ ಹೇಳಿ? ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಹೇಳಿದ್ದೆ, ಕರೆಕ್ಟಾ? ಸೊ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಯಾರು ಕ್ಲಾಸ್ ನೋಡಿದಿರಾ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ನೋಡೋಕೆ. ಸೊ ಈಗ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಳ್ಳಿ ಒಂದ್ಸಲ, ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನು. ಮತ್ತೆ ಅದೇ ಹೇಳಿದ್ರೆ ಏನಾಗುತ್ತೆ ಹೇಳಿ, ಗೊತ್ತಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ರೈಟ್, ಗೊತ್ತಿಲ್ಲ ಅಂತಂದ್ರೆ ಒಂದ್ಸಲ ಹೇಳ್ಬಿಡ್ತೀನಿ ಯಾವ ತರ ಮಾಡ್ತಿದ್ವಿ ಅಂತ. ಒಂದ್ ಬೀಮ್ ನ ಕನ್ಸಿಡರ್ ಮಾಡಿಬಿಟ್ಟು ನಾವ್ ಏನ್ ಮಾಡ್ತಿದ್ವಿ, ಯಾವ್ದ್ರಲ್ಲಿ? ಸ್ಟಿಫ್ನೆಸ್ ಅಪ್ರೋಚ್ ಅಲ್ಲಿ ಅದ್ರದ್ದು ಏನ್ ಮಾಡ್ತೀವಿ, ಫಸ್ಟ್ ಪಾಯಿಂಟ್ ಏನಂತಂದ್ರೆ ಅದನ್ನ ಸಿಂಪ್ಲಿಫೈಡ್ ಮಾಡ್ತೀವಿ. ಗೊತ್ತಾಯ್ತಾ? ಪಾಯಿಂಟ್ ಲೋಡ್ ಇದ್ರೆ ಪಾಯಿಂಟ್ ಲೋಡ್ ಮತ್ತೆ ಯುಡಿಎಲ್ ಇದ್ರೆ ಎಲ್ಲ ಸಿಂಪ್ಲಿಫೈಡ್ ಮಾಡಿ ಸಪರೇಟ್ ಮಾಡ್ತೀವಿ. ಅದಾದ್ಮೇಲೆ ಸಪರೇಟ್ ಪಾಯಿಂಟ್ ಲೋಡ್ ಮತ್ತೆ ಯುಡಿಎಲ್ ಎಲ್ಲ ಮೂವ್ಮೆಂಟ್ ಇದ್ರೆ ಎಲ್ಲದ್ರದ್ದು ಸಪರೇಟ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎರಡೂನ ಆಡ್ ಅಪ್ ಮಾಡ್ತೀವಿ. ಆ ಆಡ್ ಅಪ್ ಮಾಡೋಕೆ ನಾವು ಏನಂತೀವಿ ಅಂದ್ರೆ ರಿಸಲ್ಟಿಂಗ್ ಬೆಂಡಿಂಗ್ ಮೂವ್ಮೆಂಟ್ ಅಂತ ಅಂತೀವಿ. ಸೊ ಅದಕ್ಕೆ ನಾವು ಏನಂತೀವಿ ಅಂದ್ರೆ ಸ್ಟಿಫ್ನೆಸ್ ಅಪ್ರೋಚ್. ಯೂಸಿಂಗ್ ದ ಸ್ಟಿಫ್ನೆಸ್ ಅಪ್ರೋಚ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಯೂಸ್ ಮಾಡಿಬಿಟ್ಟು ಸೇಮ್ ಇದರಲ್ಲೂ ಅದೇ ತರ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು
ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ನಾವು ಏನೇನ್ ಮಾಡ್ತೀವಿ ಅಂತ ಹೇಳಿದೆ, ರೈಟ್. ಇವಾಗ ಸ್ವಲ್ಪ ಸೈನ್ ಕನ್ವೆನ್ಷನ್ಸ್ ಇದೆ. ಸೊ ವಾಟ್ ಆರ್ ದ ಸಮ್ ಸೈನ್ ಕನ್ವೆನ್ಷನ್ ದಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಸೈನ್ ಕನ್ವೆನ್ಷನ್ಸ್ಗೆ ನಾನು ಇಲ್ಲೊಂದು ಬೀಮ್ ನ ಡ್ರಾ ಮಾಡ್ತೀನಿ. ಇದೊಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ, ರೈಟ್. ಸೊ ಇಲ್ಲೊಂದು ಮೂವ್ಮೆಂಟ್ ಬರ್ತಾ ಇದೆ, ಇಲ್ಲೊಂದು ಮೂವ್ಮೆಂಟ್ ಇದೆ, ಇಲ್ಲೊಂದು ಮೂವ್ಮೆಂಟ್ ಇದೆ. ಈ ಮೂವ್ಮೆಂಟ್ ನ ಎಂ ಎ ಬಿ ಅಂತೀನಿ, ಈ ಮೂವ್ಮೆಂಟ್ ನ ಎಂ ಬಿ ಎ ಅಂತೀನಿ, ಆಯ್ತಾ. ಸೊ ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಗೊತ್ತಾಯ್ತಾ. ಸೊ ಎಂಡ್ ಮೂವ್ಮೆಂಟ್ಸ್, ಕ್ಲಾಕ್ ವೈಸ್ ಎಂಡ್ ಮೂವ್ಮೆಂಟ್ಸ್ ಆರ್ ಟೇಕನ್ ಆಸ್ ಪಾಸಿಟಿವ್. ಇಲ್ಲಿ ಕ್ಲಾಕ್ ವೈಸ್ ಎಂಡ್ ಮೂವ್ಮೆಂಟ್ಸ್ ಯಾವ್ದಿದೆ, ಇಲ್ಲಿ ನೋಡಿ, ಇಲ್ಲಿ ನಾನು ಬರಿತೀನಿ, ನಿಮ್ಗೆ ಗೊತ್ತಾಗುತ್ತೆ. ಎಂ ಎ ಬಿ ಈಸ್ ಈಕ್ವಲ್ ಟು ಏನಿದೆ, ನೆಗೆಟಿವ್ ಆಂಟಿ ಕ್ಲಾಕ್ ವೈಸ್ ಇದೆ. ಇದು ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಇದೆ, ರೈಟ್. ಎಂ ಎ ಬಿ ಇದು ಈ ತರ ಹೋಗ್ತಾ ಇದೆಯಲ್ಲ, ಈ ತರ ಹೋಗ್ತದೆ. ಇದು ವಾಚ್ ಇದೆ ಅಂತಂದ್ರೆ ನಮ್ಮ ವಾಚ್ ಈ ತರ ಬರುತ್ತೆ, ಸಿಂಪಲ್ ಆಗಿ ನಿಮ್ಗೆ ಗೊತ್ತಿದೆ. ಸೊ ಇದು ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಅದೇ ಎಂ ಬಿ ಎ ಏನಾಗುತ್ತೆ ಅಂತಂದ್ರೆ ಪಾಸಿಟಿವ್ ಎಂಡ್ ಮೂವ್ಮೆಂಟ್ ಆಗುತ್ತೆ, ಅದು ಕ್ಲಾಕ್ ವೈಸ್ ಇದೆ, ಗೊತ್ತಾಯ್ತಾ. ಇದು ಕ್ಲಾಕ್ ವೈಸ್ ಇದೆ. ಸೊ ಈ ಬೀಮ್ ಅಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ, ಇದು ಆಂಟಿ ಕ್ಲಾಕ್ ವೈಸ್ ಇದೆ, ಇದು ಕ್ಲಾಕ್ ವೈಸ್ ಇದೆ. ಇದನ್ನ ನಾವು ನೆಗೆಟಿವ್, ಇದನ್ನ ನಾವು ಪಾಸಿಟಿವ್ ಅಂತ ತೋಳ್ತೀವಿ ಕ್ಯಾಲ್ಕುಲೇಷನ್ ಮಾಡುವಾಗ. ಅರ್ಥ ಆಯ್ತಲ್ಲ. ಸೊ ಇವಾಗ ಸ್ಲೋಪ್ ಅನ್ನ ಯಾವ ತರ ಮಾಡಿ, ಸೈನ್ ಕನ್ವೆನ್ಷನ್ಸ್ ಏನಿದೆ ಅದನ್ನ ರೊಟೇಷನ್ ಅನ್ಬೋದು, ಆಯ್ತಾ. ಅದಕ್ಕೆ ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಹಾಕೊಂಡು ಡ್ರಾ ಮಾಡ್ತೀನಿ. ಈ ತರ ಒಂದು ಬೀಮ್ ಇದೆ. ಸೊ ಇಲ್ಲಿ ಪಿನ್ ಇದೆ ಅಥವಾ ಹಿಂಜ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮಧ್ಯದಲ್ಲಿ ರೋಲರ್ ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಎಂಡಲ್ಲೂ ಒಂದು ರೋಲರ್ ಸಪೋರ್ಟ್ ಇದೆ, ಒಂದು ನಿಮಿಷ, ಎಂಡಲ್ಲಿ ಒಂದು ರೋಲರ್ ಸಪೋರ್ಟ್ ಇದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ, ಓಕೆನಾ. ಈ ತರ ಇದೆ. ಸೊ ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದ್ರದ್ದು ಇಲಾಸ್ಟಿಕ್ ಕರ್ವ್ ನ ಡ್ರಾ ಮಾಡಿದಾಗ ಯಾವ ತರ ಆಗ್ಬೋದು, ಫಾರ್ ಎಕ್ಸಾಂಪಲ್ ಈ ತರ ಆಗುತ್ತೆ. ಅದು ಈ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಇದನ್ನ ನಾನು ಎ ಪಾಯಿಂಟ್ ಅಂತ ಕೊಡ್ತೀನಿ, ಇದು ಏನಿದೆ ಬಿ ಪಾಯಿಂಟ್, ಇದು ಬಂದ್ಬಿಟ್ಟು ಸಿ ಪಾಯಿಂಟ್. ಇವಾಗ ಈ ಆಂಗಲ್ ಇದು ಟೀಟಾ ಎ ಆಗುತ್ತೆ, ಸ್ಲೋಪ್ ಇದೆ ಇದು, ರೈಟ್. ಸೊ ಇದೇನಾಗುತ್ತೆ, ಈ ಕಡೆ ಟೀಟಾ ಬಿ ಆಗುತ್ತೆ. ಸೊ ಟೀಟಾ ಎ ಯಾವ ತರ ಇದೆ, ಟೀಟಾ ಎ ಏನಿದೆ ಪಾಸಿಟಿವ್ ಇದೆ, ಯಾಕೆ ಕ್ಲಾಕ್ ವೈಸ್ ಬರುತ್ತೆ, ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್. ಟೀಟಾ ಬಿ ಆಂಟಿ ಕ್ಲಾಕ್ ವೈಸ್ ಇದೆ, ಅದು ನೆಗೆಟಿವ್ ಆಗುತ್ತೆ. ಈಗ ಟೀಟಾ ಸಿ ಎಲ್ಲಿ ಬರುತ್ತೆ, ಟೀಟಾ ಸಿ ಇಲ್ಲಿ ಬರುತ್ತೆ ನೋಡಿ. ಸೊ ಟೀಟಾ ಸಿ ಇಲ್ಲಿ ಬರುತ್ತೆ, ಟೀಟಾ ಸಿನೂ ಏನಾಗುತ್ತೆ ಹೇಳಿ, ಪಾಸಿಟಿವ್ ಆಗುತ್ತೆ. ಇಲ್ಲಿ ಬರಿತೀನಿ ನೋಡಿ ಇವಾಗ. ಸೊ ಟೀಟಾ ಎ ಈಕ್ವಲ್ಸ್ ಟು ಏನಾಗುತ್ತೆ, ಪಾಸಿಟಿವ್, ಯಾಕೆಂದ್ರೆ ಕ್ಲಾಕ್ ವೈಸ್. ಟೀಟಾ ಎ ಕ್ಲಾಕ್ ವೈಸ್ ಇದೆ, ಟೀಟಾ ಬಿ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಆಂಟಿ ಕ್ಲಾಕ್ ವೈಸ್ ಇದೆ, ಆಂಟಿ ಕ್ಲಾಕ್ ವೈಸ್. ಗೊತ್ತಾಗ್ತಿದೆಲ್ಲ, ಡಯಾಗ್ರಾಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆಂಟಿ ಕ್ಲಾಕ್ ವೈಸ್ ತಾನೇ ಇದು, ಬಿ ಎಟ್ ಬಿ ಸಪೋರ್ಟ್. ಅದೇ ಟೀಟಾ ಸಿ ಏನಾಗುತ್ತೆ ಅಂದ್ರೆ ಮತ್ತೆ ಪಾಸಿಟಿವ್ ಆಗುತ್ತೆ, ಕ್ಲಾಕ್ ವೈಸ್, ಓಕೆ, ಕ್ಲಾಕ್ ವೈಸ್. ಈಗ ಇದು ಬಂದ್ಬಿಟ್ಟು ಎಂಡ್ ಮೂವ್ಮೆಂಟ್ಸ್ ಮತ್ತೆ ಸ್ಲೋಪ್ ಡಿಫ್ಲೆಕ್ಷನ್ ಬಗ್ಗೆ ಆಯ್ತು, ಸ್ಲೋಪ್ ಮತ್ತೆ ರೊಟೇಷನ್ ಯಾವ ತರ ಮಾಡ್ತಾರೆ ಅಂತ. ಈಗ ನೆಕ್ಸ್ಟ್ ಏನಂತಂದ್ರೆ ಡಿಫ್ಲೆಕ್ಷನ್ ಬಗ್ಗೆ ಥರ್ಡ್ ಇನ್ನೊಂದಿದೆ, ಡಿಫ್ಲೆಕ್ಷನ್ ಆರ್ ಸೆಟಲ್ಮೆಂಟ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಈ ತರ ಒಂದು ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಯಾವಾಗ ನೀವು ಲೋಡಿಂಗ್ ಈ ತರ ಹಾಕ್ತೀರಾ, ಫಾರ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾರೆ. ಸೊ ಅದು ಈ ತರ ಡಿಫ್ಲೆಕ್ಟ್ ಆಗುತ್ತೆ, ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಪಾಯಿಂಟ್ ಲೋಡ್ ಇಲ್ಲಿ ಮ್ಯಾಗ್ನೆಟ್ ಇಲ್ಲಿ ಹಾಕಿದಾಗ, ಸೊ ಇದೇನು ಮೇನ್ ಲೋಡ್, ಮೇನ್ ಬೀಮು ಈ ತರ ಡಿಫ್ಲೆಕ್ಟ್ ಆರ್ ಬೆಂಡ್ ಆದಾಗ ಇಲ್ಲೊಂದು ಸೆಟಲ್ಮೆಂಟ್ ಬರುತ್ತೆ. ಆ ಸೆಟಲ್ಮೆಂಟ್ ನೇ ನಾವು ಡಿಫ್ಲೆಕ್ಷನ್ ಅಂತ ಅಂತೀವಿ. ಓಕೆ, ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ. ಈಗ ಡೈರೆಕ್ಟ್ ಫಾರ್ಮುಲಾ ಹೋಗೋಣ. ಫಾರ್ಮುಲಾ ಏನ್ ಹೇಳುತ್ತೆ ನೋಡೋಣ. ಇದರಲ್ಲಿ ಎರಡಿದೆ ಡಿಫ್ಲೆಕ್ಷನ್ ಅಲ್ಲಿ, ಒಂದು ಪಾಸಿಟಿವ್ ಡಿಫ್ಲೆಕ್ಷನ್, ಒಂದು ನೆಗೆಟಿವ್ ಡಿಫ್ಲೆಕ್ಷನ್. ಸೊ ಪಾಸಿಟಿವ್ ಡಿಫ್ಲೆಕ್ಷನ್, ನೆಗೆಟಿವ್ ಡಿಫ್ಲೆಕ್ಷನ್ ಯಾವ ತರ ಆಗುತ್ತೆ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬೀಮ್ ಇದೆ, ರೈಟ್, ಫಿಕ್ಸ್ಡ್ ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಕಡೆ ಒಂದು, ಈ ಕಡೆ ಎರಡು ಸೈಡ್ ಫಿಕ್ಸ್ ಮಾಡಿದ್ದಾರೆ, ಫಿಕ್ಸ್ ಎಂಡ್ ಮೂವ್ಮೆಂಟ್ಸ್ ಅಂತ, ಸಾರಿ ಫಿಕ್ಸ್ ಎಂಡ್ ಬೀಮ್ ಅಂತ ಅನ್ಬೋದು. ಇದು ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಸೆಟಲ್ ಆಯ್ತು ಅಂತ ತಿಳ್ಕೊಳ್ಳಿ. ಅಂದ್ರೆ ಇದು ಸಿಂಕ್ ಆಗಿದೆ, ಇದು ಒಂದೇ ಏನಾಗಿದೆ ಹೇಳಿ, ಈ ತರ ಆಗಿದೆ.
ನಿಮಿಷ. ಈ ತರ ಇದೆ ಅಂದ್ರೆ ಇದು ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಸೆಟಲ್ ಆಗ್ಬಿಟ್ಟಿದೆ. ಸೊ ಸೆಟಲ್ ಆದಾಗ ಇದ್ರದ್ದು ಆಕ್ಚುಲ್ ಈ ತರ ಇರಬೇಕು ಆಯ್ತಾ, ಈ ತರ ಇರಬೇಕು. ಇದನ್ನ ನಾವು ಈ ತರ ಮೆಜರ್ ಮಾಡಿದಾಗ ಈ ಆಂಗಲ್ ಆಯ್ತಾ. ಸೊ ಆಕ್ಚುಯಲ್ ಪೊಸಿಷನ್ ಎಲ್ಲಿತ್ತಿದ್ದು, ಇಲ್ಲಿ ಇರ್ಬೇಕಿತ್ತು, ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಸೊ ಇದನ್ನ ನಾನು ಏನಂತೀನಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಡೆಲ್ಟಾ ಈಕ್ವಲ್ಸ್ ಪಾಸಿಟಿವ್ ಅಂತೀನಿ ಆಯ್ತಾ. ಈ ತರ ಬಂದಿದೆ ನೋಡಿ, ಕ್ಲಾಕ್ ವೈಸ್ ಹೋಗ್ತಾ ಇದೆಯಲ್ಲ, ಇದು ಡೆಲ್ಟಾ ಈಕ್ವಲ್ ಟು ಪಾಸಿಟಿವ್ ಆಗುತ್ತೆ. ಕ್ಲಾಕ್ ವೈಸ್ ರೊಟೇಷನ್ ಟು ದ ಮೆಂಬರ್ ಇದೆ, ಇದು ಕ್ಲಾಕ್ ವೈಸ್ ರೊಟೇಷನ್ ಟು ದ ಮೆಂಬರ್. ಗೊತ್ತಾಯ್ತಾ, ಕ್ಲಾಕ್ ವೈಸ್ ರೊಟೇಷನ್ ಟು ದ ಮೆಂಬರ್ ಇದೆ ಇದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬರಿತೀನಿ, ಸಾರಿ, ಡೆಲ್ಟಾ ಈಕ್ವಲ್ ಟು ಪಾಸಿಟಿವ್ ವ್ಯಾಲ್ಯೂ ಅಂತ ನಾನು ಬರಿತೀನಿ ಇಲ್ಲಿ, ಇದು ಪಾಸಿಟಿವ್ ವ್ಯಾಲ್ಯೂ. ಈಗ ನೆಗೆಟಿವ್ ಡಿಫ್ಲೆಕ್ಷನ್ ಯಾವ ತರ ಇರುತ್ತೆ ಆಯ್ತಾ. ನೆಗೆಟಿವ್ ಡಿಫ್ಲೆಕ್ಷನ್ಗೆ ನೋಡಿ ಒಂದು ಡಯಾಗ್ರಾಮ್ ಹಾಕ್ತೀನಿ, ಇಲ್ಲಿ ಗೊತ್ತಾಗುತ್ತೆ. ಇಲ್ಲೊಂದು ಫಿಕ್ಸ್ ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಆಕ್ಚುಲಿ ಈ ತರ ಇತ್ತು, ಈ ತರ ಫಿಕ್ಸ್ ಇದೆ ಎರಡು ಸೈಡ್, ಬಟ್ ಇದು ಈ ತರ ಮೂವ್ಮೆಂಟ್ ಆಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಇಲ್ಲಿ ಬಂದಾಗ ಇದ್ರದ್ದು ಆಕ್ಚುಯಲ್ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಓಕೆ, ಈ ತರ ಇದ್ದಾಗ ಇದಕ್ಕೆ ನಾವು ಯಾವ ತರ ಮೆಜರ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಈ ತರ. ಸೊ ಇದು ಏನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ಆಗುತ್ತೆ ಇದು. ಸೊ ಆಂಟಿ ಕ್ಲಾಕ್ ವೈಸ್ rotation to the member ಇದು ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಇದು ಇಲ್ಲಿಂದ ಇಲ್ಲಿಗೆ ಏನಿದೆ, ಇದು ಡೆಲ್ಟಾ ವ್ಯಾಲ್ಯೂ ಇದೆ, ಇಲ್ಲಿಂದ ಇಲ್ಲಿಗೆ ಇದು ಡೆಲ್ಟಾ ವ್ಯಾಲ್ಯೂ, ಗೊತ್ತಾಯ್ತಾ. ಇದು ಬಂದ್ಬಿಟ್ಟು ಡೆಲ್ಟಾ ವ್ಯಾಲ್ಯೂ. ಓಕೆ, ಸೊ ಇದು ಏನಾಯ್ತು ಹೇಳಿ, ಇವಾಗ ಇದು ಸ್ವಲ್ಪ ಸೈನ್ ಸಿಂಬಾಲ್ಸ್ ಯಾವ್ಯಾವ್ದು, ಎಂಡ್ ಮೂಮೆಂಟ್ಸ್ ಮತ್ತೆ ಸ್ಲೋಪ್ದು, ಇದು ಅರ್ಥ ಆಯ್ತಲ್ಲ, ಮತ್ತೆ ಡಿಫ್ಲೆಕ್ಷನ್. ಇವು ಮೂರು ಅರ್ಥ ಆದ ತಕ್ಷಣ ಈಗ ಮೆಥಡ್ಸ್ ಅರ್ಥ ಆಯ್ತು, ಯಾವ್ಯಾವ ತರ ಪಾಯಿಂಟ್ಸ್ ತಗೋತೀವಿ ಅಂತ ಅದು ಅರ್ಥ ಆಯ್ತು. ಈಗ ನೆಕ್ಸ್ಟ್ ಏನಂತಂದ್ರೆ ನನ್ನ ಪ್ರಕಾರ ಡೆರಿವೇಶನ್ ಒಂದು ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾನು ಪ್ರಾಬ್ಲಮ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಒಂದ್ ಪ್ರಾಬ್ಲಮ್ ನೀವು ಐ ಹೋಪ್ ನೀವು ಎಕ್ಸಾಮ್ಸ್ ಕೊಟ್ಟಿರ್ತೀರಾ, ಒಂದ್ ಕ್ವಶನ್ ಇದರಲ್ಲಿ ಡೈರೆಕ್ಟ್ ಆಗಿ 20 ಮಾರ್ಕ್ಸ್ ಇರ್ತಿತ್ತು, ಇಲ್ಲ 15 ಮಾರ್ಕ್ಸ್. ಸೊ ಇಟ್ ವಿಲ್ ಟೇಕ್ ಮೋರ್ ದೆನ್ 3 to 4 pages ಟು ಸಾಲ್ವ್ ಎನಿ ಇಕ್ವೇಶನ್ಸ್ ಆಯ್ತಾ. ಅಷ್ಟು ದೊಡ್ಡದು ಎಲ್ಲ ಕೇಳೋದಿಲ್ಲ. ಸೊ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಇದೆ ಅದು ನಾನು ಹೇಳ್ತಾ ಇರೋದು. ಸೊ ಇಕ್ವೇಶನ್ ಫಾರ್ಮ್ಸ್ ಯಾವ ತರ ಆಗುತ್ತೆ, ಡೆರಿವೇಶನ್ ಆಫ್ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಅಲ್ಲಿ ಇಕ್ವೇಶನ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಅರ್ಥ ಆಗ್ಲಿ ಏನಿದೆ ಆಕ್ಚುಲಿ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಡೆರಿವೇಶನ್ ಆಫ್ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಬೀಮ್ ತಗೋತೀನಿ, ರೈಟ್. ಒಂದು ಕೆಲಸ ಮಾಡ್ತೀನಿ, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಲೆಟ್ ಮಿ ಡ್ರಾ ದ ಡಯಾಗ್ರಾಮ್ ಹಿಯರ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಇಲ್ಲೊಂದು ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದೊಂದು ಬೀಮ್ ಇದೆ. ಓಕೆ, ಇದನ್ನ ಈ ತರ ನಾನೇನ್ ಮಾಡ್ತೀನಿ, ಎಲ್ಲ ಕೆಳಗಡೆ ಹೇಳ್ಕೊಂಡ್ ಬರ್ತೀನಿ. ಎ ಮತ್ತೆ ಬಿ ಕಂಟಿನ್ಯೂಸ್ ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಎ ಅಂಡ್ ಬಿ ಇಸ್ ಅ ಕಂಟಿನ್ಯೂಸ್ ಬೀಮ್. ಇದು ಕಂಟಿನ್ಯೂಸ್ ಬೀಮ್ ಈ ತರ ಇದೆ, ಕಂಟಿನ್ಯೂಸ್ ಬೀಮ್. ಸೊ ಕಂಟಿನ್ಯೂಸ್ ಬೀಮ್ ಎ ಮತ್ತೆ ಬಿ ಇದ್ದಾಗ ಏನಾಗುತ್ತೆ ಹೇಳಿ, ಸ್ಲೋಪ್ ಡಿಫ್ಲೆಕ್ಷನ್ ಆಂಗಲ್ ಯಾವ ತರ ಆಗುತ್ತೆ ಅಂದ್ರೆ, ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಆರ್ ಡಿರೈವ್ಡ್ ಬೈ ಸೂಪರ್ ಇಂಪೋಸಿಂಗ್ ದ ಎಂಡ್ ಮೂಮೆಂಟ್ಸ್ ಡೆವಲಪ್ಡ್ ಡ್ಯೂ ಟು ಎಂಡ್ ಮೂಮೆಂಟ್ಸ್ ಏನಿದೆ, ಸೂಪರ್ ಇಂಪೋಸಿಂಗ್ ಎಂಡ್ ಮೂಮೆಂಟ್ಸ್ ಏನಿದೆ, ಏನಾಗುತ್ತೆ ಅಂದ್ರೆ ಯಾವುದು ಲೋಡ್ ಆಗ್ತಾ ಇದ್ರ ಅಪ್ಲೈಡ್ ಲೋಡ್, ರೈಟ್, ರೊಟೇಷನ್ ಆಫ್ ದಿ ಜಾಯಿಂಟ್ ಆಯ್ತಾ. ಎ ಆರ್ ಬಿ ಅಂತ ತಿಳ್ಕೊಳ್ಳಿ, ಎರಡೂನ ಕೂಡಿಸ್ಬಿಟ್ರೆ ನಾನು ಇಲ್ಲಿ ಬರಿತೀನಿ ನೋಡಿ. ಒಂದು ಅಪ್ಲೈಡ್ ಲೋಡ್, ಯಾವುದು ಲೋಡ್ ಅಪ್ಲೈ ಮಾಡ್ತಾ ಇದ್ದೀರಾ, ಎಷ್ಟು ಮಾಡ್ತಾ ಇದ್ದೀರಾ, ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಅದ್ರ ಮೇಲೆ. ಸೆಕೆಂಡ್ ಪಾಯಿಂಟ್ ರೊಟೇಷನಲ್ ಆರ್ ರೊಟೇಷನ್ ಆಫ್ ದಿ ಜಾಯಿಂಟ್, ಅದು ಎ ಬಿ ಅಂತ ಅಕಾರ್ಡಿಂಗ್ ಟು ದ ಏನಂತಂದ್ರೆ ಇಕ್ವೇಶನ್, ಇದು ಡೆರಿವೇಶನ್ ಪ್ರಕಾರ ನಾನು ಬರ್ದಿರೋದು. ಬಟ್ ರೊಟೇಷನ್ ಆಫ್ ದಿ ಜಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್. ಥರ್ಡ್ ಒನ್ ಏನಾಗುತ್ತೆ ಅಂತಂದ್ರೆ ಸೆಟಲ್ಮೆಂಟ್ ಆರ್ ಡಿಫ್ಲೆಕ್ಷನ್ ಅಂತ ಅನ್ಬೋದು. ಸೆಟಲ್ಮೆಂಟ್
ಆಫ್ ಸಪೋರ್ಟ್. ಸೊ ಇವು 3 ಪಾಯಿಂಟ್ ನೀವು ನೆನ್ಪಿಡಿ ಸಾಕು. ಯಾವುದಕ್ಕೆ? ನೀವು ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ನ ಫೈಂಡ್ ಔಟ್ ಮಾಡೋಕೆ. ಸೊ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ simply supported beam. You are applying the load. So what magnitude, right, you are applying, and what is the rotation of these joints, right, and what is the settlement of this beam. If you consider these 3 and you make an equation, so those equations we call it as an slope deflection equations. ಅರ್ಥ ಆಗ್ತಿದೆಯಲ್ಲ ನಾನು ಏನು ಹೇಳ್ತಾ ಇರೋದಂತ? ತುಂಬಾ ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ಅರ್ಥ ಆಯ್ತಾ? ಸೊ ಇವಾಗ ನೋಡಿ, ಸೊ ಇಲ್ಲಿ ರೊಟೇಷನ್ ಆಫ್ ಜಾಯಿಂಟ್ ಎ, ರೊಟೇಷನ್ ಆಫ್ ಜಾಯಿಂಟ್ ಬಿ ಅಂತ ಬರ್ದಿದ್ದೀನಿ, ಮತ್ತೆ ಸೆಟಲ್ಮೆಂಟ್ ಆಫ್ ಸಪೋರ್ಟ್ ಬಿ ವಿತ್ ರೆಸ್ಪೆಕ್ಟ್ ಟು ಸಪೋರ್ಟ್ ಎ ಅಂತ ಹೇಳ್ತಾ ಇರೋದು. ಈಗ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಒಂದು ಬೀಮ್ ತಗೊಂಡಿದ್ದೀನಿ ಆಯ್ತಾ, ಕಂಟಿನ್ಯೂಸ್ ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬರಿತೀನಿ ನಾನು, ಕನ್ಸಿಡರ್ ಎ ಸೆಗ್ಮೆಂಟ್ AB of a continuous beam. ಆಯ್ತಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ. ಸೊ AB ಅಂತ ಒಂದು ಕಂಟಿನ್ಯೂಸ್ ಬೀಮ್ ಇದೆ, ಗೊತ್ತಾಯ್ತಾ? ಸೊ ಈ ತರ ಇದ್ದಾಗ ನೋಡಿ, ಫಿಕ್ಸ್ಡ್ ಅಂದಾಗ ಈ ತರ ಬರುತ್ತೆ, ಈ ಕಡೆನೂ ಫಿಕ್ಸ್ಡ್ ಬರುತ್ತೆ. ಸೊ ಇದು ಕಂಟಿನ್ಯೂಸ್ ಇದೆ, ಇದೇ ತರ ಕಂಟಿನ್ಯೂಸ್ ಇದೆ. ಓಕೆ, ಇದೊಂದು ಪೋರ್ಷನ್ ಇದೆ, ಕಂಟಿನ್ಯೂಸ್ ಇದೆ, ಬಟ್ ಇದನ್ನು ಒಂದು ಪೋರ್ಷನ್ ಇದೆ ಅಂತ ತಗೋತಾ ಇರೋದು. ಇದನ್ನ ನಾನು ಎ ಪಾಯಿಂಟ್, ಇದನ್ನ ನಾನು ಬಿ ಪಾಯಿಂಟ್ ಅಂತ ತಗೋತೀನಿ. ಈಗ ಮುಂದೆ ನಾನು ಎ ಬಿ ಅಂತ ಬರೆಯೋದಿಲ್ಲ, ಇದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲೊಂದು ಪಾಯಿಂಟ್ ಲೋಡ್ ಇದೆ, ಆ ಪಾಯಿಂಟ್ ಲೋಡ್ ನಾನು ಪಿ ಅಂತ ಕೊಡ್ತೀನಿ, ಗೊತ್ತಾಯ್ತಾ? ಆ ಪಾಯಿಂಟ್ ಲೋಡ್ ನಾನು ಪಿ ಅಂತ ಕೊಡ್ತೀನಿ. ಸೊ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಬರೀ ಇದು ಪಾಯಿಂಟ್ ಲೋಡ್ ಒಂದೇ ಅಲ್ಲ, ಮಲ್ಟಿಪಲ್ ಲೋಡ್ಸ್ ಇದ್ರ ಮೇಲೆ ಏನಾಗುತ್ತೆ ಹೇಳಿ, ಮಲ್ಟಿಪಲ್ ಲೋಡ್ಸ್ ಕಾಂಬಿನೇಷನ್ಸ್ ಇರುತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಇವಾಗ ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗೇ ಆಗುತ್ತೆ ಇವಾಗ, ಗೊತ್ತಾಯ್ತಾ? ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗ್ತದೆ, ರೈಟ್? ಸೊ ಆಮೇಲೆ ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಆ ಮೂವ್ಮೆಂಟ್ ನಾನು ಏನಂತ ಬರಿತೀನಿ, ಎಂ, ಈ ಕಡೆ ಬರ್ತೀನಿ, ಎಂ ಎ ಬಿ. ಸೊ ಎಂ ಬಿ ಎ ಅಂತ ಬರಿತೀನಿ. ಓಕೆ, ಸೊ ಇದನ್ನ ಏನ್ ಮಾಡ್ತೀನಿ ನಾನು, 1 ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ನೆಕ್ಸ್ಟ್ ಇದರಲ್ಲಿ ಬರೆಯೋಣ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬರೆಯೋಣವಾ, ದ ಸ್ಪ್ಯಾನ್ ಎ ಬಿ ಏನಿದೆ, ಸ್ಪ್ಯಾನ್ ಎ ಬಿ ಕ್ಯಾನ್ ಬಿ ಸಬ್ಜೆಕ್ಟೆಡ್ to combination of multiple loading as shown below, as shown above. ಏನು ಹಿಂದೆ ಡಯಾಗ್ರಾಮ್ ಇದೆ ಅದರದ್ದು. ಸೊ ಫಸ್ಟ್ ಡಯಾಗ್ರಾಮ್ ಏನ್ ಹೇಳ್ತಾ ಇದೆ, ನಾವು ಫಸ್ಟ್ ಡಯಾಗ್ರಾಮ್ ಇಲ್ಲಿ ನೋಡಿ, ಫಸ್ಟ್ ಡಯಾಗ್ರಾಮ್ ಅಂದ್ರೆ ಕನ್ಫ್ಯೂಸ್ ಹಾಕು, ಮತ್ತೆ 1 ಅಂತ ಬರಿತೀನಿ, ಇದಕ್ಕೆ ಇಲ್ಲಿ 1 ಅಂತ ಬರ್ದಿದೆ. ಸೊ ಇಲ್ಲಿ 1 ಅಂತ ಬರಿತೀನಿ, ಇದಕ್ಕೆ 1. ಸೊ ಫಸ್ಟ್ ಡಯಾಗ್ರಾಮ್ ನಮಗೆ ಏನ್ ಹೇಳ್ಕೊಡ್ತಾ ಇದೆ ಅಂತಂದ್ರೆ, ನಾವು ಎಂಡ್ ಮೂಮೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಇಲ್ಲಿ ಬರಿತೀನಿ ನೋಡಿ, ಇವಾಗ ಇನ್ ಬೀಮ್, ಗೊತ್ತಾಯ್ತಾ? in one beam as shown in figure 1, fixed end moment ಏನಾಗುತ್ತೆ, ರೈಟ್? end moment at ends A and B will be ಏನಾಗುತ್ತೆ, ಮೂವ್ಮೆಂಟ್ at A to B and ಮೂವ್ಮೆಂಟ್ at B to A ಆಗುತ್ತೆ. ಓಕೆ, ಸೊ ರೆಸ್ಪೆಕ್ಟಿವ್ಲಿ ಅಂತ ಬರಿತೀನಿ ನಾನು, ಗೊತ್ತಾಯ್ತಾ? ಇದು ಏನಾಗುತ್ತೆ ಆಮೇಲೆ ನೋಡೋಣ, ಬಟ್ ಇಲ್ಲಿ ಬರ್ಕೊಳ್ಳೋಣ, ಫಸ್ಟ್ ಕನ್ಫ್ಯೂಸ್ ಆಗೋದು ಬೇಡ ನಿಮ್ಗೂ. ಈಗ ಸೆಕೆಂಡ್, ಈಗ ಇನ್ನೊಂದು ಬರುತ್ತೆ ಇದರಲ್ಲಿ. ಈಗ ನಾನು ಡಿಫ್ಲೆಕ್ಷನ್ ಅಂತ ನಾವು ತಗೊಂಡಾಗ, ಆಯ್ತಾ,
ನಾವು ರೊಟೇಷನ್ ಅಥವಾ ಸ್ಲೋಪ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಇವಾಗ ಸ್ಲೋಪ್ ನ ತಗೊಂಡಾಗ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ ಮತ್ತೊಂದು ಡಯಾಗ್ರಾಮ್ ಈಗ ಡ್ರಾ ಮಾಡ್ಕೊತೀನಿ, ನೀವು ಒಂದ್ಸಲ ನೋಡಿ. ಯಾಕೆ ಇಲ್ಲಿ ನಾವೇನ್ ಹೇಳಿದೀವಿ, ಮಲ್ಟಿಪಲ್ ಆಗುತ್ತೆ ಅಂತ ಹೇಳಿರೋದು ಗೊತ್ತಾ. ಇಲ್ಲಿ ನೋಡಿ, ಕನ್ಸಿಡರ್ ಎ ಸೆಗ್ಮೆಂಟ್. ಈಗ ಸ್ಪ್ಯಾನ್ ಏನಾಗುತ್ತೆ ಅಂತ ಹೇಳಿದ್ದೇನೆ, ಇಲ್ಲಿ ಹೇಳಿದ್ದೀನಲ್ಲ, ದ ಸ್ಪ್ಯಾನ್ ಎ ಬಿ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಲೋಡಿಂಗ್ ಅಂತಂದ್ರೆ ಬೇರೆ ಬೇರೆ ಲೋಡಿಂಗ್ ಕಂಡೀಷನ್ಸ್ ಇರುತ್ತೆ, ಇದು ಫಿಕ್ಸ್ ಇದೆ. ಇಲ್ಲಿ ಆಮೇಲೆ ನೆಕ್ಸ್ಟ್ ಹಿಂಜ್ ಇರ್ಬೋದು ಗೊತ್ತಾಯ್ತಾ. ಇವಾಗ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಈ ತರ ಇದೆ ಇವಾಗ ಬೀಮು. ಇಲ್ಲಿ ಏನಂತಂದ್ರೆ ಇದು ಹಿಂಜ್ ಇದೆ ಅಂತ ತಿಳ್ಕೊಳ್ಳೋಣ, ಇದು ಫಿಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಈ ತರ ಇದ್ದಾಗ ಇದು ಎ ಇದು ಬಿ ನಿಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಇದ್ರದ್ದು ಸ್ಲೋಪ್ ಆಂಗಲ್ ಯಾವ ತರ ಬರುತ್ತೆ, ಈ ತರ ಬರುತ್ತೆ ಗೊತ್ತಾಯ್ತಾ, ಈ ತರ ಬರುತ್ತೆ. ಈಗ ಜಾಸ್ತಿ ಇಲ್ಲಿ ಬರೋದಿಲ್ಲ, ಇಲ್ಲಿ ಜಾಸ್ತಿ ಬರುತ್ತೆ. ಈ ತರ ಬರುತ್ತೆ. ಓಕೆ, ಸೊ ಇದು ಏನಾಗುತ್ತೆ ಅವಾಗ, ಈ ಆಂಗಲು ಥೀಟಾ ಎ ಆಗುತ್ತೆ. ಓಕೆ, ಸೊ ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ, ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ, ರೈಟ್. ಆಮೇಲೆ ಇದನ್ನ ನಾನು ಯಾವ ತರ ಬರಿತೀನಿ ಅಂದ್ರೆ 4EI by L ಥೀಟಾ ಎ. ಸೊ ಇಲ್ಲೊಂದು ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈ 4EI by L ನಾನು ಆಲ್ರೆಡಿ ಹೇಳಿದ್ದೀನಿ, ಫಿಕ್ಸ್ ಇದ್ರೆ ಯಾವುದು, ಹಿಂಜ್ ಇದ್ರೆ ಯಾವುದು, ಆಯ್ತಾ. ಸೊ ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲೊಂದು ಮೂವ್ಮೆಂಟ್ ಬಂದಾಗ ಏನಾಗುತ್ತೆ ಹೇಳಿ, 2EI by L ಥೀಟಾ ಎ ಆಗುತ್ತೆ. ಇದು ಎ ಸಪೋರ್ಟ್ ಇದೆ, ಇದು ಬಿ ಸಪೋರ್ಟ್ ಇದೆ, ನಾನು ಮತ್ತೆ ಬರೆಯಲ್ಲ, ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಸೊ ಇದನ್ನ ಡಯಾಗ್ರಾಮ್ 2 ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಡಯಾಗ್ರಾಮ್ 2 ಅಲ್ಲಿ ಇಲ್ಲಿ ಏನ್ ಬರ್ದಿದ್ವಿ ನಾವು, ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ಏನ್ ಬರ್ದಿದ್ವಿ ಅಂದ್ರೆ, ಇನ್ ಬೀಮ್ as shown in figure 2 ಏನಿದೆ ಫಿಗರ್ 2 ಅಲ್ಲಿ, ಇಫ್ ಜಾಯಿಂಟ್ ಎ rotates by theta a, ಜಾಯಿಂಟ್ ಎ rotates by theta a ಇದೆ, theta a ಇದೆಯಲ್ಲ. ಸೊ theta a rotates ಆಗುತ್ತೆ, ಅದನ್ನ ನಾವು ಏನಂತ ಬರಿಬಹುದು, then fixing moments at end A and B will be ಏನಾಗುತ್ತೆ, ಸೊ MAB equals to 4EI divided by L theta A, right, comma MBA equals to what, 2EI by L theta A. ಸೊ ಇವೆರಡು ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಕಾಮಾ. ಓಕೆ, ಇದಾಯ್ತಾ, ಇವಾಗ ಅರ್ಥ ಆಯ್ತಲ್ಲ ಇವೆರಡು ಡಯಾಗ್ರಾಮ್ನು ನಾ ಯಾವ ತರ ತೊಗೊಂಡಿದ್ದೀನಿ ಅಂತ. ಈಗ ಇನ್ನೊಂದು ಕಂಡೀಷನ್ ನಾನು ಮಾಡ್ತೀನಿ. ಯಾಕೆ ಈ ತರ ಬೇರೆ ಬೇರೆ ಕಂಡೀಷನ್ಸ್ ತಗೋತಾ ಇದೀವಿ ಅಂದ್ರೆ, ಮಲ್ಟಿಪಲ್ ಲೋಡ್ಸ್ ಪ್ರಾಕ್ಟಿಕಲ್ ಆಗಿ ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಇನ್ನೊಂದು ತಗೋತಾ ಇದೀನಿ. ಇಲ್ಲೊಂದು ಫಿಕ್ಸ್ ಅಂತ ಇರುತ್ತೆ ಅಂತ ತಗೋಣ, ಈ ತರ, ರೈಟ್. ಈ ಕಡೆ ಫಿಕ್ಸ್, ಈ ಕಡೆ ಏನಂತಂದ್ರೆ ಪಿನ್ ಅಥವಾ ಹಿಂಜ್ ಅಂತ ತಿಳ್ಕೊಳ್ಳಿ. ಸೊ ಈ ತರ ಹಿಂಜ್ ಆರ್ ಪಿನ್ ಇತ್ತು ಅಂದಾಗ ಏನಾಗುತ್ತೆ, ಈ ತರ ಬರುತ್ತೆ, ಈ ತರ ಬರುತ್ತೆ. ಓಕೆ, ಸೊ ಅವಾಗ ಇದನ್ನ ನಾವು ಇಲ್ಲಿಂದ ಮೆಜರ್ ಮಾಡ್ತೀವಿ, ಅದ ಏನಾಗುತ್ತೆ ಅವಾಗ ಥೀಟಾ ಬಿ ಆಗುತ್ತೆ, ರೈಟ್. ಸೊ ಅವಾಗ ಇಲ್ಲೇನಾಗುತ್ತೆ, ಇಲ್ಲೂ ಒಂದು ರೊಟೇಟ್, ಇಲ್ಲೂ ಒಂದು ಈ ತರ ಏನಾಗುತ್ತೆ ಹೇಳಿ, ಮೂವ್ಮೆಂಟ್ ಬರುತ್ತೆ. ಸೊ ಅದನ್ನ ನಾವು 2EI by L ಥೀಟಾ 2EI by L
ಥೀಟಾ ಅಂತ ಅನ್ಬೋದು. ಸೊ ಈ ಕಡೆ ಏನಾಗುತ್ತೆ 4EI by L ಥೀಟಾ ಬಿ ಅಂತ ಆಗುತ್ತೆ. ಅದು ಥರ್ಡ್ ಡಯಾಗ್ರಾಮ್, ಇದು ಥರ್ಡ್ ಡಯಾಗ್ರಾಮ್. ಈಗ ಥರ್ಡ್ ಡಯಾಗ್ರಾಮ್ನ ನಾವು ಯಾವ ಥರ ಬರಿಬೋದು ಇಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಬೇಡ, ನೆಕ್ಸ್ಟ್ ಇದರಲ್ಲೇ ನೋಡ್ಬಿಡೋಣ. ಸೊ ಥರ್ಡ್ ಒನ್ ಏನಂತ ಬರಿಬೋದು ಅಂದ್ರೆ ಇನ್ ಬೀಮ್ shown in figure 3, if joint B ಆಯ್ತಾ, joint B rotates by an angle theta B, then fixing moments at ends B and A will be what? M at BA equals to 4EI by L theta B. So MAB ಏನಾಗುತ್ತೆ, MAB equals 2EI by L into theta B. ಇಷ್ಟ ಆಯ್ತು. ಇವಾಗ ಡಯಾಗ್ರಾಮ್ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಇವಾಗ ಏನಿದೆ ಅಂತ. ಇಲ್ಲಿ ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ, ಜಾಯಿಂಟ್ ಬಿ ರೊಟೇಟ್ಸ್ ಬೈ ಆಂಗಲ್ ಥೀಟಾ ಬಿ. ಜಾಯಿಂಟ್ ಬಿ ರೊಟೇಟ್ಸ್, ಇದು ಥೀಟಾ ಬಿ ಆಂಗಲ್ ಇಂದ ರೊಟೇಟ್ ಆಗ್ತಾ ಇದೆ. ಓಕೆ, ಅದಾದ್ಮೇಲೆ ದೆನ್ ಫಿಕ್ಸಿಂಗ್ ಮೂಮೆಂಟ್ ಎಟ್ ದ ಎಂಡ್ಸ್ ಬಿ ಅಂಡ್ ಎ. ಸೊ ಫಿಕ್ಸಿಂಗ್ ಮೂಮೆಂಟ್ಸ್ ಏನಿದೆ ಇದು ಇದೆ ಎ ಮತ್ತೆ ಬಿ ಹತ್ರ. ಓಕೆ, ಸೊ ಇದು ಬಂದ್ಬಿಟ್ಟು ಇದು ಥರ್ಡ್ ಆಯ್ತು. ಈಗ ಇನ್ನೊಂದು ಕಂಡೀಷನ್ ಬರುತ್ತೆ. ಇನ್ನೊಂದು ಯಾವ ತರ ಬರುತ್ತೆ ನೋಡಿ ಇಲ್ಲಿ. ಸೊ ಇದೊಂದು ಫಿಕ್ಸ್ ಇದೆ, ಇದೊಂದು ಫಿಕ್ಸ್ಡ್ ಈ ಕಡೆ ಇದೆ. ಇದು ಏನಾಗುತ್ತೆ ಇವಾಗ, ಆಕ್ಚುಲ್ ಇದು ಈ ತರ ಇರಬೇಕು. ಓಕೆ, ಈ ತರ ಇರಬೇಕು. ಇದೇನಾಗುತ್ತೆ ಇವಾಗ ಅಂದ್ರೆ ಸೆಟಲ್ ಆಗ್ಬಿಡುತ್ತೆ, ಈ ತರ ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಈ ತರ ಇಲ್ಲಿ ಸೆಟಲ್ ಆಗ್ಬಿಡುತ್ತೆ. ಇದು ಸಪೋರ್ಟ್ ಸೆಟಲ್ ಆದಾಗ ಮೂಮೆಂಟ್ ಈ ತರ ಕ್ರಿಯೇಟ್ ಆಗುತ್ತೆ. ಮೂಮೆಂಟ್ ಈ ತರ ಕ್ರಿಯೇಟ್ ಆದಾಗ ಎಟ್ ಬಿ ಪಾಯಿಂಟ್, ರೈಟ್. ಸೊ ಇದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಓಕೆ, ಸೊ ಇಲ್ಲೂ ಮೂಮೆಂಟು ಅವಾಗ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಇದನ್ನ ನಾವು ಏನಂತ ಬರಿಬಹುದು, 6EI by delta L square. 6EI by delta L square. ಅದೇ ಇದೇನಾಗುತ್ತೆ, ಇಲ್ಲೇ ಬರಿಲ್ಲ, 6EI delta by L square. 6EI by delta L square ಆಗುತ್ತೆ. ಇದನ್ನ ನಾನು 4 ಅಂತ ಕೊಡ್ತೀನಿ, ಡಯಾಗ್ರಾಮ್ 4. ಕ್ಲಿಯರ್ ಆಗಿ ಅದಕ್ಕೆ ನಿಮಗೆ ಮೆನ್ಷನ್ ಮಾಡ್ತಾ ಇರೋದು ನಾನು. ಸೊ ಇವಾಗ ನಿಮಗೆ ಅರ್ಥ ಆಗುತ್ತೆ ಫೋರ್ತ್ ಒನ್ ಏನಿದೆ ಅಂತ. ಫೋರ್ತ್ ಒನ್ ಏನಿದೆ, ಇಫ್ ಸಪೋರ್ಟ್ ಬಿ settles down delta with respect to support A, causing the rotation to member BA in clockwise direction, then fixing moment
produce at B and A will be ಏನಾಗುತ್ತೆ ಅಂದ್ರೆ ಮೂಮೆಂಟ್ at BA equals 6EI delta by L square, 6EI delta by L square minus of 6EI delta by L square, and moment at A to B equals to minus of 6EI delta by L square. ಅರ್ಥ ಆಯ್ತಾ? ಸೊ ಇಷ್ಟು ಏನೇನಾಯ್ತು, ನಾವು 4 ಬೀಮ್ ನ ಡ್ರಾ ಮಾಡಿಬಿಟ್ಟು ಬೇರೆ ಬೇರೆ ಕಂಡೀಷನ್ ನ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡಿದ್ವಿ, ಅದರದ್ದು ಏನೇನು ಸ್ಲೋಪ್ ಆಗುತ್ತೆ, ಏನೇನು ಎಂಡ್ ಮೂವ್ಮೆಂಟ್ಸ್ ಆಗುತ್ತೆ ಅದನ್ನ ನಾವು ಇಲ್ಲಿ ಬರ್ದಿದ್ದೀವಿ ಇವಾಗ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ಈಕ್ವೇಟ್ ಮಾಡೋಣ. ಓಕೆ, ಈಕ್ವೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ರೈಟ್? ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಈಕ್ವೇಶನ್ ಎಲ್ಲ ಬರ್ಬಿಟ್ಟಿವಿ. ಸೊ ನೆಕ್ಸ್ಟ್ ಯಾವ ತರ ಮಾಡಬೇಕು ಈಗ, ಪ್ಲಸ್ ಇದನ್ನ ನಾವು ಈಕ್ವೇಟ್ ಮಾಡಿದಾಗ ಯಾವ ತರ ಬರುತ್ತಂದ್ರೆ, ದ ಫೈನಲ್ ಮೂವ್ಮೆಂಟ್ ಅಟ್ ಎಂಡ್ ಎ ಅಂಡ್ ಬಿ ಡ್ಯೂ ಟು ದ ಅಬೋವ್ ಮಲ್ಟಿಪಲ್ ಎಫೆಕ್ಟ್ಸ್. ಅಬೋವ್ ಮಲ್ಟಿಪಲ್ ಎಫೆಕ್ಟ್ಸ್ ಅಂದ್ರೆ ಇವಾಗ ಏನ್ 4 ಇಕ್ವೇಶನ್ಸ್ ಬರ್ದಿದೀವಲ್ಲ, ಕಾಣಿಸ್ತಾ ಇದೆ. ಸೊ ಈ ಇಕ್ವೇಶನ್ಸ್ ನಾನು ಒಂದರಲ್ಲೇ ಬರಿತೀನಿ ಇವಾಗ. ಅದು ಬರೆದಾಗ ಮೂವ್ಮೆಂಟ್ ಫ್ರಮ್ ಎ ಟು ಬಿ ಈಕ್ವಲ್ಸ್ ಮೂವ್ಮೆಂಟ್ ಎಟ್ ಎ ಬಿ ಪ್ಲಸ್ 4EI by L theta A plus 2EI by theta B L minus of 6EI delta by L square. ಇದನ್ನ ಇಕ್ವೇಟ್ ಮಾಡಿದಾಗ ಇದು ಇಕ್ವೇಶನ್ 1 ಬರುತ್ತೆ. ಇದು ಇಕ್ವೇಶನ್ 1 ಇದೆ, ಗೊತ್ತಾಯ್ತಾ? ಸೊ ಇದು ಇಕ್ವೇಶನ್ 2 ಇದೆ. ಅದನ್ನ ಸಿಮಿಲರ್ಲಿ ಅದೇ ತರ ಬರೆದಾಗ ಎ ಟು ಬಿ, ಬಿ ಟು ಎ ಇವೆರಡೂ ಬರುತ್ತೆ. ಸೊ ಇವೆರಡೂ ನಾ ಏನಂತೀನಿ ಅಂದ್ರೆ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಅಂತ ನಾನು ಅಂತೀನಿ, ರೈಟ್? ಇದನ್ನ ನಾನು ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಅಂತ ಅಂತೀನಿ. ಸೊ ಯಾವುದೇ ತರ ಪ್ರಾಬ್ಲಮ್ ಕೊಟ್ಟರು ನಾನು ಯಾವ ತರ ಈಗ ಮಾಡಿದ್ದೀನಲ್ಲ, ನೀವು ಅದೇ ತರ ಕಂಟಿನ್ಯೂ ಮಾಡಿದ್ರೆ ನೀವು ಈಸಿಯಾಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು, ರೈಟ್? ಸೊ ಇವಾಗ ಏನಿದೆ ಅಂದ್ರೆ ಪ್ರೊಸೀಜರ್ ಆಫ್ ಅನಾಲಿಸಿಸ್ ಇನ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್, ಆಯ್ತಾ? ಪ್ರೊಸೀಜರ್ ಏನಿದೆ ನೋಡಿ. ಫಸ್ಟ್ ಪ್ರೊಸೀಜರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಟೆಪ್ 1 ಕನ್ಸಿಡರ್ ಈಚ್ ಸ್ಪ್ಯಾನ್ ಫಿಕ್ಸ್ಡ್, ರೈಟ್? ಫೈಂಡ್ ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ಫಾರ್ ಈಚ್ ಸ್ಪ್ಯಾನ್ ಡ್ಯೂ ಟು ದ ಗಿವನ್ ಲೋಡಿಂಗ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಬೀಮ್ ಇದೆ, ರೈಟ್? ಸೊ ಇದು ಈ ತರ ಲೋಡಿಂಗ್ ಕೊಟ್ಟಿದ್ದಾರೆ. ಇದ್ರದ್ದು ಫಿಕ್ಸ್ಡ್ ಎಂಡ್ ಮೂವ್ಮೆಂಟ್ ನ ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕು, ಗಿವನ್ ಲೋಡಿಂಗ್ ಕಂಡೀಷನ್ ಏನಿದೆ ಅದರ ಪ್ರಕಾರ. ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ, ಟೇಕ್ ಥೀಟಾ ಅಂಡ್ ಡೆಲ್ಟಾ ಆಸ್ ಅ ಅನ್ನೋನ್, ಅಂದ್ರೆ ಗೊತ್ತಿಲ್ಲ ಅಂತ ತಗೊಳ್ಬೇಕು. ಅಂಡ್ ರೈಟ್ ದ ಸ್ಲೋಪ್ ಡಿಫ್ಲೆಕ್ಷನ್ ಈಕ್ವೇಶನ್ ಫಾರ್ ದ ಎಂಡ್ ಮೂವ್ಮೆಂಟ್ಸ್. ಇದೇನ್ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಇದಕ್ಕೆ ಸ್ಲೋಪ್ ಡಿಫ್ಲೆಕ್ಷನ್ ಈಕ್ವೇಶನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ನೀವು. ಸೆಕೆಂಡ್ ಪಾಯಿಂಟ್. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಸ್ಟೆಪ್ 3 ಅಲ್ಲಿ ಜಾಯಿಂಟ್ ಡಿಸ್ಪ್ಲೇಸ್ಮೆಂಟ್ theta and delta by using moment equilibrium conditions and shear equations. Number of moment equilibrium conditions equal to number of rotational displacement. ಗೊತ್ತಾಯ್ತಾ? ಎಷ್ಟು equilibrium conditions ಇದೆ, ಫಾರ್ ಎಕ್ಸಾಂಪಲ್ 3 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಸೇಮ್ ನಂಬರ್ ಆಫ್ ರೋಟೇಷನಲ್ ಡಿಸ್ಪ್ಲೇಸ್ಮೆಂಟ್ ಇರಬೇಕು ಕಾಂಪೋನೆಂಟ್ಸ್, ಆಯ್ತಾ? ಅದನ್ನ ನೋಡ್ಬೇಕು. ಸೊ ನಂಬರ್ ಆಫ್ ಶಿಯರ್ ಇಕ್ವೇಶನ್ಸ್ ಎಷ್ಟು ಇರಬೇಕು, ಈಕ್ವಲ್ಸ್ ಯಾವ್ದಕ್ಕೆ ಇರ್ಬೇಕಂದ್ರೆ ನಂಬರ್ ಆಫ್ ಟ್ರಾನ್ಸ್ಲೇಷನ್ ಡಿಸ್ಪ್ಲೇಸ್ಮೆಂಟ್ ಕಾಂಪೋನೆಂಟ್ಸ್ ಅದಕ್ಕೆ ಈಕ್ವಲ್ ಆಗಿರ್ಬೇಕು. ಇದು ಬಂದ್ಬಿಟ್ಟು ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಅಂತಂದ್ರೆ ಇದು ಗೊತ್ತಾಯ್ತಲ್ಲ, ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್. ಸೊ ಫೋರ್ತ್ ಸ್ಟೆಪ್ ಏನಂದ್ರೆ, ಈ 3 ಇಕ್ವೇಶನ್ಸ್ ಇವೆಲ್ಲ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಅನ್ನೋನ್ಸ್ ಇನ್ ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಶನ್ಸ್ ಇದೇನು ಫೈಂಡ್ ಔಟ್ ಮಾಡಿರ್ತಾರಲ್ಲ, ಇದರಲ್ಲಿ ಇಕ್ವೇಟ್ ಮಾಡಬೇಕು. ಫೋರ್ತ್ ಸ್ಟೆಪ್ ಅದಿದೆ. ಸೊ ಅದು ಇಕ್ವೇಟ್ ಮಾಡಿದಾಗ, ಆಯ್ತಾ, ಎಂಡ್ ಮೂವ್ಮೆಂಟ್ಸ್ ಬರುತ್ತೆ ನಿಮಗೆ. ಎಂಡ್ ಮೂವ್ಮೆಂಟ್ಸ್, ಹೊಸ ಎಂಡ್ ಮೂವ್ಮೆಂಟ್ಸ್ ಬರುತ್ತೆ. ಆ ಎಂಡ್ ಮೂವ್ಮೆಂಟ್ಸ್ ನ ಇಟ್ಕೊಂಡ್ಬಿಟ್ಟು ಡ್ರಾ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಬೈ ಸೂಪರ್ ಇಂಪೋಸಿಂಗ್ ಎಂಡ್ ಮೂವ್ಮೆಂಟ್ BMD ಅಂಡ್ ಫ್ರೀ BMD ಫಾರ್ ದ ಈಚ್ ಸ್ಪ್ಯಾನ್. ಆಯ್ತಾ? ನಿಮ್ಗೆ ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಆಗಿ ತೋರಿಸ್ತೀನಿ. ಈಗ ಇದ್ರದ್ದು ಈ ತರ ಪಾಯಿಂಟ್ ರೋಡ್ ಬಂದ್ರೆ ನಾವು ಡಯಾಗ್ರಾಮ್ ಯಾವ ತರ ಡ್ರಾ ಮಾಡ್ತೀವಿ, ಈ ತರ ಡ್ರಾ ಮಾಡ್ತೀನಿ ನಾನು. ಈ ತರ ಬರುತ್ತೆ. ಅದೇ UDL ಇದ್ದಾಗ ಈ ತರ ಇದ್ಬಿಟ್ಟು, ಇದು UDL ಇದ್ದಾಗ ಯಾವ ತರ ಬರುತ್ತೆ ಅಂತಂದ್ರೆ ಫ್ರೀ ಬಾಡಿ ಡಯಾಗ್ರಾಮ್, ಫ್ರೀ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್, ಇವೆರಡು ಈ ತರ ಬರುತ್ತೆ. ಇವೆರಡನ್ನ ನಾನು ಜಾಯಿನ್ ಮಾಡಿದಾಗ ಯಾವ ತರ ಬರುತ್ತೆ, ಈ ತರ ಬರುತ್ತೆ. ಇವತ್ತು ಪಟಾಕಿ ಜಾಸ್ತಿ ಹೊಡಿತಾ ಇದ್ದಾರೆ, ಟೆನ್ಷನ್ ತಗೊಳ್ಬೇಡಿ. ಓಕೆ, ಈ ತರ ಬರುತ್ತೆ. ಇದಕ್ಕೆ ರಿಸಲ್ಟಿಂಗ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಅಂತ ಅಂತೀವಿ, ಆಯ್ತಾ?
ಸೊ ರಿಸಲ್ಟಿಂಗ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಗ್ಗೆ ನೀವು ನೋಡಿದಾಗ ಇವೆರಡು ನಾನು ಪ್ಲಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಅದು ಡ್ರಾ ಮಾಡ್ಬೇಕು ನೀವು, ಗೊತ್ತಾಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಇತ್ತು ಈ ಕ್ಲಾಸು, ಸ್ಲೋಪ್ ಡಿಫ್ಲೆಕ್ಷನ್ ಆಂಗಲ್ ಮೇಲೆ ಯಾವ ತರ ಮಾಡ್ಬೇಕು ಅಂತ. ಈಗ ಏನಂತಂದ್ರೆ ಪ್ರಾಬ್ಲಮ್ಸ್ ಏನಿದೆ ಅಲ್ಲ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ಲಿ ಅಥವಾ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೇಲೆ ಪ್ರಾಬ್ಲಮ್ಸ್ ಇರ್ಲಿ, ನಾನು ಏನ್ ಮಾಡ್ತೀನಿ ಅಂದ್ರೆ MCQ ಸೀರೀಸ್ ಯಾವಾಗ ತರ್ತೀನಲ್ಲ ಅದರಲ್ಲಿ ಹೇಳ್ಬಿಡ್ತೀನಿ. ವಿದಿನ್ 4 days ಒಳಗಡೆ ಇಲ್ಲ 5 days ಒಳಗಡೆ, 4 days ಅಂತ ಹೇಳ್ತಾ ಇರೋದು, ಅದರಲ್ಲಿ ಮುಗಿಸ್ಬಿಡ್ತೀನಿ ಆಯ್ತಾ. ಸ್ಟಾರ್ಟ್ ಮಾಡ್ತೀನಿ MCQ ನ. ಸೊ ಅದರಲ್ಲಿ ಏನೇನ್ ಮಾಡ್ತೀವಿ ಅಂದ್ರೆ ಗೇಟ್ದು ಪ್ರಿವಿಯಸ್ ಇಯರ್ ಕ್ವಶನ್, ಆಮೇಲೆ IES ಈಸಿ ಕ್ವಶನ್, ಅದಾದ್ಮೇಲೆ KPSC ಇದು AE ಕ್ವಶನ್ಸ್ ಆಯ್ತಾ. ಇದು ಬೇರೆ ಇದು ಬೇರೆ ಮಾಡ್ತೀನಿ, ತೊಂದರೆ ಏನಿಲ್ಲ. SSC ಇದು ಏನೋ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ, ಅದನ್ನು ನಾವು ಸಾಲ್ವ್ ಮಾಡೋಣ. ಇದಕ್ಕೆಲ್ಲರೂ ನಿಮ್ಮ ಏನಂತೀರಾ, ಈ ತರ ನಾವು ಸಾಲ್ವ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಸೊ ಚೆನ್ನಾಗಿ ಅನಿಸಿದ್ರೆ ಈ ವಿಡಿಯೋನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು. ಮೇಕ್ ಶೂರ್ ದಟ್ ಯು ಆಲ್ರೆಡಿ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್ Civil with Sudhir, because so many students already joined and they are taking the benefit and they are asking the so many questions to me personally. ನೀವು ಪರ್ಸನಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಕ್ಟಿವ್ ಇದ್ದೀನಿ, ನೀವು ಅಲ್ಲಿ ಬಂದು ಯಾವುದೇ ತರ ಕ್ವಶನ್ಸ್ ಕೇಳಬಹುದು, ಸರಿನಾ? ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.